ಹಲೋ ನಮಸ್ಕಾರ. ಇವತ್ತು ನನ್ನ ಪಯಣ ಜರ್ಮನಿಯ ಒಂದು ಹಳ್ಳಿಯಲ್ಲಿರುವಂಥ ಒಂದು ಹಾಲಿನ ಡೈರಿ ಫಾರ್ಮ್ಗೆ. ಈ ಹಾಲಿನ ಡೈರಿ ಫಾರ್ಮಲ್ಲಿ ಎಷ್ಟು ಆಕಳ ಇದ್ದಾವೆ ಮತ್ತು ಇಲ್ಲಿ ಅದನ್ನ ಹೇಗೆ ಸಾಕಾಣಿಕೆ ಮಾಡ್ತಾರೆ ಅನ್ನೋದನ್ನು ನೋಡೋಣ. ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಪಯಣಿಗ ನಾನಮ್ಮ ಪಯಣಿಗ ನಾನಮ್ಮ. ಈ ಹಾಲಿನ ಡೈರಿ ಇರೋದು ನ್ಯೂರಂಬರ್ಗ್ದ ಔಟ್ಸ್ಕರ್ಟ್ಸ್ ಒಳಗೆ, ಕಂಟ್ರಿ ಸೈಡ್. ಇದು ಅದಕ್ಕೆ ಹೋಗುವಂಥ ದಾರಿ. ಸುತ್ತಮುತ್ತ ಹೊಲ ಅದಾವು, ನಡುಕ್ಕೆ ಹಾಲಿನ ಡೈರಿ ಐತಿ. ಇದು ಆ ಹಾಲಿನ ಡೈರಿದು ಎಂಟ್ರೆನ್ಸು. ಒಂದು ಆಕಳದೊಂದು ಸ್ಟ್ಯಾಚು ಮಾಡಿ ಇಟ್ಟಿದ್ದಾರೆ. ಇದು ಆಕಳದ ಸಾಕಾಣಿಕೆಯ ಕೊಠಡಿ, ಅದರದ್ದು ರೂಮು ಬನ್ನಿ ನೋಡೋಣ ಅದ್ರೊಳಗೆ. ಇದೆಲ್ಲ ಇದು ಅವ್ರ ಮನೆ, ಇದು ಓನರ್ದು. ಅವರೆಲ್ಲ ಇಲ್ಲೇ ಇರೋದು. ಇಲ್ಲಿ ಇದು ಆಕಳದ್ದು ಹಿಂಗೆ ಓಪನ್ ಐತಿ. ಇಲ್ಲಿ ಇನ್ನು ಅದನ್ನೇನು ಕ್ಲೋಸ್ ಮಾಡಿರಂಗಿಲ್ಲ. ಬಟ್ ಆಲ್ಮೋಸ್ಟ್ ಇಲ್ಲಿ ನೀವು ನೋಡಿದ್ರೆ ಒಂದು 100 ಜರ್ಸಿ ಆಕಳದಾವ ಅನ್ನಿಸ್ತಾವೆ. ಅವಕ್ಕೆ ಇಲ್ಲಿ ಯಾರು ಮೇಂಟೈನ್ ಮಾಡೋಕ್ಕೂ ಯಾರೂ ಇಲ್ಲ ಇಲ್ಲಿ ಸದ್ಯಕ್ಕೆ. ಬಟ್ ಇಲ್ಲೇ ಹುಲ್ಲು ಹಾಕಿರ್ತಾರೆ, ಅವ್ನು ತಿನ್ಕೊಂತ ಆರಾಮಾಗಿರ್ತಾವೆ ಅವು. ಹೆಂಗೈತೆ ನೋಡ್ರಿ ಇದು ಒಂದೊಂದು ಆಕಳ ನೋಡಿದ್ರೆ. ಹಂಗೆ ದೊಡ್ಡ ಕ್ವಾನ್ ಇದ್ದಂಗೆ ಅದಾವೆ ಜರ್ಸಿ ಆಕಳ. ಸಿಕ್ಕಾಪಟ್ಟೆ ತಿಂತಾವೆ, ಸಿಕ್ಕಾಪಟ್ಟೆ ಹಾಲು ಕೊಡ್ತಾವೆ. ಸೊ ಇಲ್ಲಿ ಬರ್ದಾರ, ಯಾರು ಇದಕ್ಕೆ ಏನು ತಿನ್ನಿಸ್ಬೇಡ್ರಿ ಅಂಥೇಳಿ. ನಾನು ಆವಾಗಲೇ ಓನರ್ ಜೊತೆ ಮಾತಾಡಕತ್ತಿದ್ದೆ. ಅವಾಗ ಅವ್ರು ಏನಂತಂದ್ರೆ, ಒಂದು ಆಕಳ ಮಿನಿಮಮ್ 20 to 30 ಇನ್ ರೇಂಜಲ್ಲಿ ಒಂದು ದಿನಕ್ಕೆ ಹಾಲು ಕೊಡ್ತದಂಥದ್ದು. ಸೊ ಇಲ್ಲಿ 100 ಅದಾವ ಅಂತಂದ್ರು ನಾವು ಮಿನಿಮಮ್ 20 ಲೀಟರ್ ಅಂದ್ಕೊಂಡ್ರು ಒಂದು ದಿವ್ಸಕ್ಕೆ 2000 ಲೀಟ್ರ್ ಹಾಲು ಈ ಮಿಲ್ಕ್ ಡೈರಿ ಫಾರ್ಮಿಂದ ಪ್ರೊಡ್ಯೂಸ್ ಆಗುತ್ತೆ. ಈಗೆಲ್ಲ ಆಕಳ ಮೇಲೆ ನೀವು ಅದು ಒಂದು ಕಿವಿ ಮೇಲೆ ಎಲ್ಲೋ ಪ್ಲೇಟ್ ನೋಡ್ಬೋದು, ಅದು ಇನ್ಸೂರೆನ್ಸ್ ನಂಬರ್. ಸೊ ಎಲ್ಲ ಆಕಳಿಗೂ ಒಂದೊಂದು ಇನ್ಸೂರೆನ್ಸ್ ನಂಬರ್ ಇರುತ್ತೆ. ಅವಕ್ಕೆ ಆರಾಮಿಲ್ಲ ಅಂದ್ರೆ ಅವಕ್ಕೆ ಏನಾರ ಸತ್ತಿಗಿತ್ರ ಇಲ್ಲ ಡಾಕ್ಟ್ರಿಗೆಲ್ಲ ತೋರ್ಸಕ್ಕೆ ಆ ನಂಬರ್ ಯೂಸ್ ಆಗತ್ತೆ ಅದಕ್ಕೆ. ಇಲ್ಲಿ 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 ಹೆಂಗಂತಂದ್ರೆ ಆಳುಗಳೆಲ್ಲ ಬಂದು ನೀರದು ಕುಡ್ಸೋದಿಲ್ಲ ಇಲ್ಲಿ ಯಾರು. ಸೊ ಏನು ಮಾಡ್ತಾರೆ, ಅದಕ್ಕೆ ಇದಕ್ಕೆ ಆಟೋಮೆಟಿಕ್ ಇಟ್ಬಿಟ್ರೆ ಇಲ್ಲ ಒಂದು ಮಷೀನು. ಸೊ ನೀವು ಇಲ್ಲಿ ನೋಡ್ತಿರಲ್ಲ, ಇದು ಆಟೋಮೆಟಿಕ್ ಮಿಷಿನ್. ಅಲ್ಲಿ ಆಕಳು ಏನಾರ ಬಾಯಿ ಹಾಕ್ತಂದ್ರೆ ನೀರು ಅದ್ರಾಗ ಬಂದುಬಿಡ್ತಾವೆ, ಅಲ್ಲೇ ಕುಡಿದ್ಬಿಡ್ತದೆ ಅದು. ಸೊ ಹಂಗೆ ಮತ್ತೊಬ್ರು ಯಾರು ಮೇಂಟೈನ್ ಮಾಡೋಕ್ಕೆಲ್ಲ ಇಲ್ಲ ಇಲ್ಲಿ. ನಮ್ಮ ಕಡೆಗಾದ್ರೆ ದನ ಕರುಗಳನ್ನೆಲ್ಲ ಕೈಲೇನ ತಿಕ್ತಾರೆ. ಬಟ್ ಇಲ್ಲಿ 100 ಆಕಳದಾವು, ಒಂದೊಂದನ್ನು ತಿಕ್ಕೊಂತ ಕುಂತ್ರೆ ಆಗ್ಬೇಕಲ್ಲ. ಹಂಗೆ ಅಂಥೇಳಿ ಇವ್ರೊಂದು ಮೋಟರ್ ಇಟ್ಬಿಟ್ರೆ, ಸೊ ಅದ್ರ ಹತ್ರ ಹೋದ ತಕ್ಷಣ ಅದು ಆಟೋಮೆಟಿಕ್ಕಾಗಿ ಆನ್ ಆಕತಿ. ಸೊ ಆಕಳುಗಳಿಗೆಲ್ಲ ತಮಗೆ ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ ಅವು ತಿಕ್ಕಿಸ್ಕೋತಾವೆ. ಸೊ ಈಗ ಸ್ಟಾಪ್ ಆಗ್ತದಲ್ಲೇ. ಆಕಳು ನನ್ನ ನೋಡಾತತಿ, ಎಲ್ಲಿ ಗುತ್ತತಿ ಏನಪ್ಪ, ಗುದ್ದಾಕಂತ ಬರ್ತಿಲ್ಲ, ನಾ ಹೊರಗದೀನಿ. ಆಕಳನ್ನ ಮರಿಗಳನ್ನೆಲ್ಲ ಒಂದು ಸ್ವಲ್ಪ ಸಪ್ರೇಟ್ ಸೆಕ್ಷನ್ ಮಾಡಿ ಇಟ್ಟರಲ್ಲಿ. ಯಾಕಂದ್ರೆ ಮತ್ತೆ ಎರಡೂ ಜೊತೆಗೆ ಇಟ್ಬಿಟ್ರೆ ಎಲ್ಲ ಹಾಲು ಕುಡಿದು ಖಾಲಿ ಮಾಡ್ತಾವೆ ಅಂಥೇಳಿ ಒಂದೊಂದು ಸ್ವಲ್ಪ ಸಪ್ರೇಟಾಗಿ ಇಟ್ಟಿರ್ತಾರೆ ಅಲ್ಲೇ ಮಿಡಲ್ ಸೆಕ್ಷನ್ದಾಗ. ಅಂದ್ರೆ ಆಕಳ ಮರಿಗಳು ತಾಯಿಗಳಿಗೆ ಕಾಣಬೇಕು, ತಾಯಿನೂ ಆಕಳ ಮರಿಗಳಿಗೆ ಕಾಣಬೇಕಲ್ಲ. ಇದಕ್ಕೇನು ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡ್ದಂಗೆ ಏನು ಕಾಣತ್ತಿಲ್ಲ. ಜಸ್ಟ್ ಸಿಮೆಂಟ್ ಶೀಟ್ ಹಾಕಿ ಗುಡೋಂಥರ ಮಾಡಿ ಆಕಳುಗಳನ್ನ ಇಲ್ಲೇ ಒಳಗೆ ಇಟ್ಬಿಟ್ಟಾರ. ನಾವು ಅವ್ರಿಗೆ ಕೇಳಿದೆ, ಇದು ಮುಂಜಾನೆ ಏನೋ ಕ್ಲೀನ್ ಮಾಡಿದ್ರಂತವ್ರು. ಸೊ ಈಗ ಮಧ್ಯಾಹ್ನ ಆಲ್ಮೋಸ್ಟ್ 2ರಿಂದ 3 ಗಂಟೆ ಆಗೈತಿ. ಈಗ ಆಲ್ರೆಡಿ ಎಲ್ಲ ಗಲೀಜು ಮಾಡೈತಿ. ಬಟ್ ಕ್ಲೀನ್ ಮಾಡಿದ್ದನ್ನು ಈ ಟ್ಯಾಕ್ಟ್ರಲ್ಲೇ ಅವ್ರು ಹಿಂಗೆ ಸರಿಸಿ ಹಿಂಗೆ ಗುಂಪಿ ಹಾಕಿಟ್ಬಿಡ್ತಾರೆ. ಆ ಗುಂಪಿ ನೋಡಿ ಎಷ್ಟು ಗುಣೈತೆ, ಆಕಳ ಸಗಣಿ ಗುಂಪಿ. ಅಲ್ಲ ಇದನ್ನೆಲ್ಲ ಮಾರಿನ ರೊಕ್ಕ ಮಾಡ್ಕೊಬೋದು ಅವ್ರು ಅಂತನ. ಒಂದು 100 ಆಕಳದಾವು ಮತ್ತು ಒಂದು ವಾರಕ್ಕಂದ್ರೆ ಒಂದು ವಾರಕ್ಕೇನು 4 ದಿನಕ್ಕೆ ಇಷ್ಟು ಗೊಂಡು ಸಗಣಿ ಬರ್ಬೋದು ಇಲ್ಲಿ. ಇದು ಹಳೇ ಟ್ಯಾಕ್ಟ್ರ್, ಇದ್ರಲ್ಲೇನೆ ಕ್ಲೀನ್ ಮಾಡ್ತಾರೆ ಅವ್ರು. ಮೋಸ್ಟ್ಲಿ ದಿವ್ಸಕ್ಕೆ 2 ಸಲ ಕ್ಲೀನ್ ಮಾಡೋದು, ಮುಂಜಾನೆ ಸಹ ಸಂಜೆಗೆ ಒಂದು ಸಲ. ನೀವು ಇಲ್ಲಿ ಗ್ರೀನ್ ಫೀಲ್ಡ್ ನೋಡತ್ತೀರಲ್ಲ, ಇಲ್ಲಿ ಆ್ಯಕ್ಚುಲಿ ಬೇಸಿಗೆಯಾಗ ಸಿಕ್ಕಾಪಟ್ಟೆ ಹುಲ್ಲು ಬೆಳೆಸಿರ್ತಾರೆ. ಆ್ಯಂಡ್ ಅದ್ರಾಗ ಪಾರ್ಟ್ ಸೆಕ್ಷನ್ಸ್ ಮಾಡಿರ್ತಾರೆ. ಸೊ ಅಲ್ಲಿ ಆಕಳುಗಳನ್ನೆಲ್ಲ ಮೇಯ್ಸಕ್ಕೆ ಬಿಡ್ತಾರೆ. ಒಂದು ಸೆಕ್ಷನ್ ಒಳಗೆ ಏನಾರ ಹುಲ್ಲು ಖಾಲಿ ಆತಂದ್ರೆ ಮತ್ತು ನೆಕ್ಸ್ಟ್ ಸೆಕ್ಷನ್ದಾಗ ಎಲ್ಲನೂ ಆಕಳುಗಳನ್ನ ಕಳಿಸ್ತೀವಿ, ಅಲ್ಲಿ ಮೇಯಿಸ್ತಾರೆ. ಹಂಗೆ ಬೇಸಿಗೆಯಾಗ ಎಲ್ಲ ಆಲ್ಮೋಸ್ಟ್ ಹೊರಗೆ ಬಿಟ್ಟಿರ್ತಾರೆ ಎಲ್ಲ ಮೇಯಕ್ಕೆ ಈ ಕಡೆ. ಮತ್ತು ನೀವು ಈ ಕಡೆ ನೋಡ್ತಿರಲಿ, ಇದು ಓನರ್ದ. ಸೊ ಸುತ್ತಮುತ್ತ ಏನೈತಲ್ಲ ಎಲ್ಲ ಓನರ್ ಜಾಗನ ಇದೆ. ಸೊ ಇಲ್ಲೇ ಎಲ್ಲ ಅವ್ರು ಹೊರಗೆ ಬಿಟ್ಟಿರ್ತಾರೆ ಬೇಸಿಗೆ ಒಳಗೆ. ಇವರೆಲ್ಲ ವರ್ಕ್ ಮಾಡೋದೆಲ್ಲ ಮಷಿನ್ಲೇನ. ಸೊ ಎಲ್ಲಕ್ಕೂ ಒಂದೊಂದು ಮಷಿನ್ ಇಟ್ಬಿಟ್ರೆ ಅವ್ರು. ಇದು ನೋಡಿರಿ ಆಕಳದ್ದು ಮೇವು ಇದು. ಪೆಂಡಿ ಮಾಡಿಟ್ರೆ ಅಂದರೆ ಬೇಸಿಗೆಯಾಗೆಲ್ಲ ಹುಲ್ಲು ಬೆಳೀತಲ್ಲ, ಅವ್ನು ಒಣಗಿಸಿ
ಹಿಂಗೆ ನಮ್ಮ ಕಡೆ ಬನ್ವಿ ಕಟ್ತಾರೆ, ಬಟ್ ಈ ಕಡೆ ಹಿಂಗೆ ಗುಡೋನಾಗ ಹಾಕಿಟ್ಟಿರ್ತಾರೆ. ಯಾಕಂದ್ರೆ ಇಲ್ಲ ಸ್ನೋ ಬಿತ್ತಂದ್ರೆ ಮಳೆ ಅಂತಂದ್ರು ಅದಕ್ಕೇನು ಆಗಬಾರ್ದು ಅಂದ್ರೆ ಎಲ್ಲವೂ ಕೆಟ್ಟು ಹೋಗ್ಬಿಡುತ್ತಿಲ್ಲ ಅಂದ್ರೆ. ಹಾಗಾಗಿ ಹಿಂಗೆ ಗೋಡೌನಾಗ ಹಾಕಿ ತುಂಬಿಟ್ರು. ಇದು ನೀರಿನ ಟ್ಯಾಂಕ್. ಬೇಸಿಗೆಗೆಲ್ಲ ಆಕಳಿಗೆ ನೀರು ಬೇಕಂತಂದ್ರೆ ಫೀಲ್ಡಾಗಿದ್ದಾಗ ತೊಗೊಂಡು ಹೋಗಿ ಯೂಸ್ ಮಾಡ್ತಾರೆ. ಹಿಂದೆ ನೋಡತ್ತಿಲ್ಲ ನೀವು ಕಟ್ಟಿಗೆ, ಅದು ಇಲ್ಲಿ ವಿಂಟರಾಗ ಭಾಳ ಚಳಿ ಇರ್ತೈತಲ್ಲ, ಮನೆಯೆಲ್ಲ ಹೀಟ್ ಮಾಡೋಕೆ ಅದನ್ನ ಯೂಸ್ ಮಾಡ್ತಾರೆ. ಇದು ದೊಡ್ಡ ಟ್ಯಾಕ್ಟ್ರ್. ಇದರಲ್ಲೇನ ಅವ್ರು ಮೇವು ಕಟ್ ಮಾಡ್ತಾರೆ. ಅಲ್ಲಿ ಹಿಂದೆ ಇತ್ತಲ್ಲ ಮಷಿನ್, ಈಗ ನೀವು ಅಲ್ಲಿ ನೋಡಿರಲ್ಲ, ಇದದು ದೊಡ್ಡ ದೊಡ್ಡ ಇರ್ತೈತೆ ಇದು, ಏನು ಅದನ್ನು ಸಣ್ಣ ಸಣ್ಣ ಪೀಸ್ ಮಾಡಿ ಈ ಟ್ಯಾಕ್ಟ್ರ್ ಒಳಗೆ ಹಾಕಿ ಸಣ್ಣ ಸಣ್ಣ ಪೀಸ್ ಮಾಡಿ ಅದನ್ನು ಆಕಳಿಗೆ ಹಾಕ್ತಾರೆ. ಅಂದ್ರೆ ಅವಕ್ಕೆ ಬಾಯಾಗ ನುರ್ಯಾಕೂ ಈಸಿ ಆಗ್ಬೇಕಂತದು, ಅವ್ಕೆ ಭಾಳ ಕಷ್ಟ ಕೊಡಬಾರ್ದಂತ. ಇದು ಎದ್ರ ಮಷಿನ್ ನಂಗಂತೂ ಗೊತ್ತಿಲ್ಲ, ಮೋಸ್ಟ್ಲಿ ಹಳೆ ಕಾಲದಾಗ ಯೂಸ್ ಮಾಡ್ತಿದ್ರು ಇದನ್ನು. ಈ ಡೈರಿ ಫಾರ್ಮ್ ಒಳಗೆ ಇನ್ನೊಂದು ಸ್ಪೆಷಾಲಿಟಿ ಅಂದರೆ ಇವರು ಲಾಮಾಸ್ ಆಗ್ಯಾರ, ಅದು ಒಂದೈತಿ. ನಾನು ಲಾಸ್ಟ್ ಟೈಮ್ ಬಂದಾಗ 2 ಇದ್ವು, ಇನ್ನೊಂದು ಅಲ್ಲೆಲ್ಲರ ಒಳಗಿರ್ಬೋದು. ಡೈರಿ ಫಾರ್ಮಿಗೆ ಬಂದ್ವಿ ಅಂದ್ರೆ ಇದನ್ನೂ ಒಂದು ನೋಡ್ಬೋದು. ಕ್ಲೀನ್ ಮಾಡೋ ಮಷಿನ್ ಇದು. ಸೊ ಇದನ್ನು ಹೆಂಗಂದ್ರೆ ಆಪ್ರೇಟ್ ಮಾಡಿ ಇದೆಲ್ಲ ಹುಲ್ಲು ಎಲ್ಲರ ಇಲ್ಲಿ ಬಂದಿದ್ದನ್ನೆಲ್ಲ ಹುಲ್ಲು ಆಕಳು ತಿನ್ನಕ್ಕೆ ಸರಿಸಿ ಕ್ಲೀನ್ ಮಾಡ್ತೈತಿ. ಸ್ವಲ್ಪ ಆಕಳ ಮರಿಗಳು ಏನಾರ ದೊಡ್ಡವಾದಂಥ ಒಂದು ಸ್ವಲ್ಪ ಇಂಡಿಪೆಂಡೆಂಟ್ ಆಗಿರೋವಂಥ ಕೆಪಾಸಿಟಿ ಬಂತಂದ್ರೆ, ಹುಲ್ಲು ತಿನ್ನುವಂಗೆ ಆದವು ಅಂದ್ರೆ ಅವ್ನು ತಂದು ಸಪ್ರೇಟ್ ಸೆಕ್ಷನ್ದಾಗ ಇಡ್ತಾರೆ. ಇನ್ನು ಭಾಳ ಸಣ್ಣ ಇದ್ದು ಅಂದ್ರೆ ಆಗಲ್ಲ, ನೋಡಿದ್ರಲ್ಲ ಹಂಗೆ ಅವಕ್ಕೆ ತಾಯಿಗಳ ಜೊತೆ ಇಟ್ಟಿರ್ತಾರೆ. ಸ್ವಲ್ಪ ಮೆಚುರಿಟಿ ಬಂತಂದ್ರೆ ಅವನ್ನ ಸಪ್ರೇಟಾಗಿ ಇಲ್ಲಿರ್ತಾರೆ. ಸೊ ಅವು ಇಂಡಿಪೆಂಡೆಂಟಾಗಿ ಬೆಳಿತಾವೆ. ಅದಕ್ಕಿಂತ ಸ್ವಲ್ಪ ದೊಡ್ಡವಾದ ಅಂದ್ರೆ ಅವನು ಇನ್ನೊಂದು ಸೆಕ್ಷನ್. ಹಂಗೆ ಇಲ್ಲಿ 4 ಸೆಕ್ಷನ್ ಅದಾವೆ. 4 ಸೆಕ್ಷನ್ದಾಗೂ ಡಿಫ್ರೆಂಟ್ ಏಜಿನೂ, ಅಂದ್ರೆ ಒಂದಕ್ಕೊಂದು ಗುದ್ದಾಡಿ ಪೆಟ್ ಮಾಡ್ಕೋಬಾರ್ದು ಅಂಥೇಳಿ ಹಿಂಗೆ ಡಿಫ್ರೆಂಟ್ ಸೆಕ್ಷನ್ ಮಾಡಿ ಆಯಾ ಸೆಕ್ಷನ್ನಾಗ ಆಯಾ ವಯಸ್ಸಿಗೆ ತಕ್ಕಂಥ ಆಕಳುಗಳನ್ನ ಸಪ್ರೇಟಾಗಿ ಸೊ ಇದ್ರಾಗ ಒಂದು ಸ್ವಲ್ಪ ದೊಡ್ಡವು. ಸೊ ಇದಕ್ಕಿಂತ ದೊಡ್ಡವಾದಂದ್ರೆ ದೊಡ್ಡ ಆಕಳ ಜೊತೆ ಮತ್ತೆ ಮಿಕ್ಸ್ ಮಾಡ್ತಾರೆ. ಇಲ್ಲಿ ಒಳಗೆ ಒಂದು ಹಾಲಿನ ಮಷಿನ್ ಐತಿ. ಅಲ್ಲಿ ಒಳಗೆ ನನಗೆ ವಿಡಿಯೋ ಮಾಡೋಕ್ಕೆ ಪರ್ಮಿಷನ್ ಇಲ್ಲ, ಹಾಗಾಗಿ ವಿಡಿಯೋ ಮಾಡಲಿಲ್ಲ. ನಾವು ಬಾಟ್ಲ್ ತೊಗೊಂಡೋಗಿ ಹಾಲನ್ನ ಆ ಮಷಿನಿಂದ ತುಂಬ್ಕೊಂಬರ್ಬೋದು. 1 ಲೀಟ್ರಿಗೆ €1.2, ಅಂದ್ರೆ ಆಲ್ಮೋಸ್ಟ್ $120. ಇಲ್ಲಿ ಸೂಪರ್ ಮಾರ್ಕೆಟ್ ಹೋಗು ಅಷ್ಟೇ ರೇಟ್ ಐತಿ. ಬಟ್ ಇಲ್ಲಿ ಬಂದರೆ ಏನು ಪ್ರಾಫಿಟ್ ಅಂದರೆ ನಮಗೆ ಫ್ರೆಶ್ ಹಾಲು ಸಿಗ್ತಾವೆ, ಅವತ್ತು ಸಿಗ್ತಾವೆ. ಇಲ್ಲಿ ಡೈಲಿ ಹಾಲು ತೊಗೊಳಕ್ಕೆ ಭಾಳ ಜನ ಬರ್ತಾರೆ. ಮತ್ತು ಬಂದಾಗ ಒಂದು ಸ್ವಲ್ಪ ಏನೋ ಕಿಡ್ಸ್ ಜೊತೆ ಇದ್ದಂದ್ರೆ ಇಲ್ಲಿ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಆಟ ಆಡ್ಕೊಂಡು ಮನೆ ಕಡೆ ಹೋಗ್ತಾರೆ. ಈಗ ವಿಂಟರ್ ಇರೋದ್ರಿಂದ ಸೂರ್ಯ 4:15 ಇಲ್ಲಿ ಮುಳುಗ್ತಾನೆ. ಈಗ ಸೂರ್ಯಾಸ್ತ ಆಗುವ ಸಮಯ. ನಮ್ಮ ನಡಿಗೆ ಮನೆಯ ಕಡೆಗೆ. ಸೊ ಹೀಗಿತ್ತು ಆ ಜರ್ಮನಿಲಿರುವಂಥ ಒಂದು ಆಕಳದ ಹಾಲಿನ ಡೈರಿ ಫಾರ್ಮು. ಸೊ ನೀವೆಲ್ಲ ಎಂಜಾಯ್ ಮಾಡಿರೋ ಅನ್ಕೋತೀನಿ. ಮತ್ತೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಪಯಣಿಗ ನಾನಮ್ಮ